ನಿನ್ನೆ ನಮ್ಮ ಸಮಾಜದ ಹಿರಿಯರಾದಂಥ ಮಾನ್ಯ ಆಳಂದ ಶಾಸಕರು, ನಮ್ಮ ಹಿರಿಯರು, ನಮ್ಮ ಸಮಾಜ ಅಂದರೆ 2A ಮೀಸಲಾತಿಗೆ ಆರೇ ಇಲ್ವಾ ಅನ್ನುವ ಒಂದು ಮಾತು ಹೇಳಿದ್ದಾರೆ. ಅಂದರೆ ಸಂವಿಧಾನಾತ್ಮಕವಾಗಿ ನಮಗೆ 2A ಮೀಸಲಾತಿ ಕೊಡಲಾಗುವುದಿಲ್ಲ. ಈಗಾಗಲೇ ಸಂವಿಧಾನದ ಏನು ಆಶಯಗಳು ಇನ್ನೂವರೆಗೂ ಪೂರ್ತಿಗೊಂಡಿಲ್ಲ. ಮತ್ತು ಎಲ್ಲ ಸಮುದಾಯದವರು ಮೀಸಲಾತಿ ಕೇಳಿದ್ರೆ ಒಂದು ಹೇಗೆ ಅಂತ ಹೇಳಿದ್ದಾರೆ. ಆದರೆ ನಾನು ಒಂದು ಸ್ಪಷ್ಟ ಒಂದು ಹೇಳಿಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತಿನ ದಿವಸ ನಾವು ಸುಮಾರು 4 ವರ್ಷದಿಂದ ಈ 2A ಮೀಸಲಾತಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ 700 ಕಿಲೋಮೀಟ್ರ್ ಮಾಡಿದ್ವಿ. ಅದರ ನಂತರ ಹಂತ ಹಂತವಾಗಿ ಹೋರಾಟಗಳು ಮಾಡ್ತಾ ಬಂದೀವಿ. ಈ ಒಂದು ಹೋರಾಟದಲ್ಲಿ ಸಮಾಜದ ಎಲ್ಲ ಹಿರಿಯ ಶಾಸಕರು, ಇವತ್ತಿನ ದಿವಸ ಕಾಂಗ್ರೆಸ್ನಿಂದ ಆಗಿರ್ಬೋದು, ಇವತ್ತಿನ ದಿವಸ BJPದವರು ಆಗಿರ್ಬೋದು, ಎಲ್ಲ ನಮ್ಮ ಹಿರಿಯ ಶಾಸಕರು ಮತ್ತು ಕಿರಿಯ ಶಾಸಕರು ಮತ್ತು ಎಲ್ಲ ರಾಜಕೀಯ ಒಂದು ಧುರೀಣರು ಈ ಒಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ್ರು. ಆದರೆ ಈಗ ಸರ್ಕಾರದ ಒಂದು ಏನು ಇವಾಗ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ನಮ್ಮ ಒಂದು ಹೋರಾಟಕ್ಕೆ ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನಮ್ಮ ಸಮಾಜ ಶಾಸಕರುಗಳೆಲ್ಲ ಹಿಡ್ಕೊಂಡು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ದಿವಸ ನೀವು ಸಮಾಜದ ಒಂದು ಮತಗಳನ್ನು ಗಳಿಸಿ ಈಗ ನೀವು ಒಂದು ಸ್ಥಾನಕ್ಕೆ ಹೋಗಿರಿ. ಇಂಥ ಒಂದು ಸ್ಥಾನಕ್ಕೆ ಹೋಗಿದ್ದಂಥ ಸಮಯದಲ್ಲಿ ನೀವು ಈ ರೀತಿ ಒಂದು ಹೇಳಿಕೆ ಕೊಡೋದು ಸರಿಯಲ್ಲ ಅನಿಸ್ತದೆ. ಯಾಕಂದರೆ ಸಮಾಜದ ಎಲ್ಲ ಜನರು ಈ ಒಂದು ನಿಮ್ಮ ಹೇಳಿಕೆಗಳನ್ನು ಭಾಳಷ್ಟು ಇದರಿಂದ ಆಲಿಸ್ತಾ ಇದ್ದಾರೆ. ಅದಕ್ಕಾಗಿ ಸಮಾಜಕ್ಕೆ ನೀವು ಏನು ಹಿಂದೆ ಯಾವ ರೀತಿ 2A ಮೀಸಲಾತಿಗಾಗಿ ಸಪೋರ್ಟ್ ಮಾಡಿದರೆ ಈಗ ಕೂಡ ನೀವು ನಮಗೆ ಹೋರಾಟಕ್ಕೆ ಸಹ ನೀವು ಸಪೋರ್ಟ್ ಮಾಡಬೇಕು. ಯಾವುದೇ ಈ ರೀತಿ ಆದಂಥ ಹೇಳಿಕೆಗಳು ಹೇಳಬಾರ್ದು ಅಂತ ನಾನು ಮಾನ್ಯರಲ್ಲಿ ನಾನು ಬೇಡ್ಕೊಳ್ತೀನಿ. ಯಾಕಂದರೆ ನೀವು ನಮ್ಮವರೇ, ನಮ್ಮ ಸಮಾಜದವರೇ, ನೀವು ನಮ್ಮ ಸಮಾಜದವ್ರು ಅಂತೇಳಿ ಇವತ್ತು ದಿವಸ ನಮ್ಮ ದೀಕ್ಷಾ ಪಂಚಮಸಾಲಿ ಸಮಾಜದ ಒಂದು ದೊಡ್ಡ ಸಮಾಜದಿಂದ ತಾವು ಮತ ಗಳಿಸಿದ್ದೀರಿ ಮತ್ತು ನೀವು ಇವತ್ತಿನ ದಿವಸ ಸ್ಥಾನಕ್ಕೆ ಕೂಡ ಹೋಗಿದ್ದೀರಿ. ಮುಂದೆ ಬರುವಂಥ ದಿನಗಳಲ್ಲಿ ಏನಾಗ್ತದೆ ಅಂದರೆ, ಇದು ನ್ಯಾಚುರಲ್ ಆಗಿ ಏನಾಗ್ತದೆ, ಜನರು ನೋಡಿಕೊಂಡು ಇವತ್ತಿನ ಏನಪ್ಪ ಇವ್ರು ನಮ್ಮ ಸಮಾಜದವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಬೇಸರ ಪಟ್ಕೊಂಡು ಇವತ್ತು ದಿವಸ ನಿಮ್ಮ ಒಂದು ಸ್ಥಾನಗಳು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಕೂಡ ಭಾಳಷ್ಟು ಆಗುತ್ತವೆ. ಮತ್ತು ಈ ಒಂದು ನಮ್ಮ ಹೋರಾಟಕ್ಕೆ ಯಾವ ಪಕ್ಷದ ನಾವು ಸಪೋರ್ಟ್ ತಗೋತಾ ಇಲ್ಲ. ಈ ಎಲ್ಲರೂ ಸಮಾಜದವ್ರು ಇದ್ದೀರಿ, ಸಮಾಜದವ್ರು ಬಂದು ಹೋರಾಟ ಮಾಡ್ತಿರ್ತೀರಿ. ಆ ಒಂದು ಸಂದರ್ಭದಲ್ಲಿ ನಾವು BJPದವ್ರು ಇರ್ಬೋದು, ಕಾಂಗ್ರೆಸ್ದವ್ರು ಇರ್ಬೋದು, ಆದರೆ ನಾವು BJPದವ್ರು ಬೆನ್ನೆಲುಬಾಗಿ ನಿಂತಾರೆ ಅಂತ ಹೇಳೋದು ಶುದ್ಧ ಸುಳ್ಳು. ಇವತ್ತು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವು ಈ ಒಂದು 2A ಮೀಸಲಾತಿ ಹಾಗೂ ಯಾವುದೇ ಥರದ ಒಂದು ಮೀಸಲಾತಿ ಪಡೆದುಕೊಳ್ಳುವವರೆಗೂ ನಾವು ಈ ಒಂದು ಹೋರಾಟದಿಂದ ನಾವು ಹಿಂದೆ ಹೋಗೋದಿಲ್ಲ ಅಂತ ಈ ಒಂದು ತಮ್ಮ ಈ ವೇದಿಕೆ ಈ ಒಂದು ಮೀಡಿಯಾದ ಮುಖಾಂತರ ನಾನು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.